नमः हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अर्चितः संस्मृतोऽध्यातः कीर्तितः कथितः श्रुतः यो ददात्यमृतत्वं हि समां रक्षतु ಕೇಶವಃ. ನಾವು ನಿನ್ನೆ ಪಾಠದಲ್ಲಿ ಕೇಳಿದಂತೆ ಬೇರೆ ಯಾರಾದರೂ ಬಂದು ನೀನು ಮಾಡ್ತಾ ಇರೋದು ತಪ್ಪು, ದಶಮಿ ವೇದ ಇದ್ದರೂ ಕೂಡ ಏಕಾದಶಿಯಿಂದ ಉಪವಾಸ ಮಾಡಬೇಕು ಅಂತ ತಿಳಿಸಿದರೆ ಸರ್ವಥಾ ಆ ರೀತಿಯಾಗಿ ಇನ್ನೊಬ್ಬರು ಉಪದೇಶ ಮಾಡಿದರೂ ಕೂಡ ನಾವು ಒಂದು ಉಪವಾಸವನ್ನು ಮಾಡಬಾರದು. ಇದು ಒಂದು ಅಂಶ. ಇನ್ನೊಂದು ಅಂಶ, ಬೇರೆಯವರು ಏನಾದರೂ ತಪ್ಪು ಉಪವಾಸ ಮಾಡ್ತಾ ಇದ್ರೆ, ಅರ್ಥಾತ್ ದಶಮಿ ಸ್ಪರ್ಶ ಇರುವಂತಹ ಏಕಾದಶಿಯಂದು ಉಪವಾಸ ಮಾಡ್ತಾ ಇದ್ರೆ ಅವರಿಗೆ ಆ ರೀತಿಯಾಗಿ ಮಾಡೋದು ತಪ್ಪು, ಅವತ್ತು ಉಪವಾಸ ಮಾಡಬಾರದು, ಅದರ ಬದಲಾಗಿ ಮರುದಿವಸವೇ ಉಪವಾಸ ಮಾಡಬೇಕು ಅಂತ ಅವರಿಗೆ ಉಪದೇಶವನ್ನು ಮಾಡಬೇಕು. ಇದರಿಂದ ನಮಗೂ ಪುಣ್ಯ, ಅವರಿಗೂ ಪುಣ್ಯ ಎನ್ನುವಂತಹ ಅಂಶವನ್ನ ನಾವು ನಿನ್ನೆ ಪಾಠದಲ್ಲಿ ಕೇಳಿದ್ದೇವೆ. ಇವತ್ತಿನ ಪಾಠದಲ್ಲಿ ಮುಂದೆ ತಿಳಿಸ್ತಾ ಇದ್ದಾರೆ. ಏಕಾದಶ್ಯಾಂ ಹ್ಯವೇಧೇತು ದ್ವಾದಶೀಂ ನ ಪರಿತ್ಯಜೇತ್ ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ. ಇದರಲ್ಲಿ ಇನ್ನೊಂದು ಅಂಶವನ್ನು ಹೇಳ್ತಾ ಇದ್ದಾರೆ. ಏಕಾದಶಿಯ ಹೆವೇಧೇತು ದ್ವಾದಶೀಂ ನ ಪರಿತ್ಯಜೇತ್ ಅಂತ. ಏಕಾದಶಿ ಎಂದು ಅವೇಧ ಅಂದ್ರೆ ವೇದ ಇಲ್ಲದೆ ಹೋಗಿದ್ದರೆ ಆ ಸಂದರ್ಭದಲ್ಲಿ ದ್ವಾದಶೀಂ ನ ಪರಿತ್ಯಜೇತ್, ದ್ವಾದಶಿ ತಿಥಿಯನ್ನು ಬಿಡಬಾರದು ಅಂತ. ತಾತ್ಪರ್ಯ ಏನಂದ್ರೆ, ಏಕಾದಶಿ ಎಂದು ವೇದ ಇಲ್ಲದೆ ಹೋಗಿದ್ದರೆ ಏಕಾದಶಿ ಎಂದೇ ನಾವು ಸರಿಯಾಗಿ ಉಪವಾಸವನ್ನು ಮಾಡಿಕೊಂಡು ದ್ವಾದಶೀಂ ನ ಪರಿತ್ಯಜೇತ್, ದ್ವಾದಶಿ ತಿಥಿಯನ್ನು ಬಿಡಬಾರದು. ದ್ವಾದಶಿ ತಿಥಿಯನ್ನು ಬಿಡಬಾರದು ಅಂತ ಹೇಳಿದ್ರೆ ಅವತ್ತು ಮಾಡಬೇಕಾದಂತಹ ಪಾರಣೆಯನ್ನು ಬಿಡಬಾರದು. ಏಕಾದಶಿ ಎಂದು ಉಪವಾಸ, ದ್ವಾದಶಿ ಎಂದು ಪಾರಣೆ, ಇಷ್ಟನ್ನು ಮಾಡಲೇಬೇಕು, ಇದನ್ನು ಬಿಡಬಾರದು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಪಾರಣೆ ಮರಣೆ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ ಅಂತ. ಅಂದ್ರೆ ಒಟ್ಟು ಎರಡು ಅಂಶವನ್ನು ಹೇಳ್ತಾ ಇದ್ದಾರೆ. ಒಂದು ಪಾರಣೆ, ಇನ್ನೊಂದು ಮರಣ ಅಂತ. ಅಂದರೆ ದ್ವಾದಶಿ ತಿಥಿಯಂದು ಪಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಆ ದ್ವಾದಶಿ ತಿಥಿಯನ್ನು ಪಾರಣೆಯನ್ನು ಮಾಡಲೇಬೇಕು, ಅದನ್ನು ಬಿಡಲೇಬಾರದು. ಅದೇ ರೀತಿಯಾಗಿ ಮರಣೇ ಚೈವ, ನಾವಿವತ್ತು ಮರಣ ಆದಾಗ ಆ ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಯಾವ ತಿಥಿ ಇರುತ್ತೋ ಅದನ್ನು ನಾವು ಶ್ರಾದ್ದಕ್ಕೆ ಅಂತ ಗಣನೆ ಮಾಡ್ತೇವೆ. ಅದಕ್ಕೆ ಹೇಳ್ತಾ ಇದ್ದಾರೆ ಪಾರಣೆ ಮರಣೇ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ ಅಂತ. ಪಾರಣ ಮತ್ತು ಮರಣ ಈ ಎರಡರ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಯಾವ ತಿಥಿ ಎಂಬುದು ಇರುತ್ತೋ ಅದೇ ಪ್ರಧಾನ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಅವಶ್ಯವಾಗಿ ದ್ವಾದಶಿ ತಿಥಿಯಂದು ನಾವು ಪಾರಣೆಯನ್ನು ತಪ್ಪಿಸಬಾರದು, ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಏಕಾದಶಿಯ ಹೆವೇದೇತು ದ್ವಾದಶೀಂ ನ ಪರಿತ್ಯಜೇತ್ ಪಾರಣೆ ಮರಣೇ ಚೈವ ತಿಥಿ ತಾತ್ಕಾಲಿಕಿ ಸ್ಮೃತ ಎಂಬುದಾಗಿ ಅವಶ್ಯವಾಗಿ ಏಕಾದಶಿ ಉಪವಾಸವನ್ನು ಮಾಡೋದು ಎಷ್ಟು ಪ್ರಧಾನವೋ ಅಷ್ಟೇ ಪ್ರಧಾನ ಆ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ಏನು ಪುಣ್ಯ ಬರುತ್ತೋ ಅದೆಲ್ಲ ಪುಣ್ಯ ಎಂಬುದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದೇನಾಗುತ್ತೆ, ದ್ವಾದಶಿ ತಿಥಿ ಎಂದು ಪಾರಣೆಯನ್ನು ಮಾಡಿದಾಗ ವಿಶೇಷವಾಗಿ ಅದರ ಪುಣ್ಯ ಎಂಬುದು ಸಿಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ದ್ವಾದಶಿ ನ ಪರಿತ್ಯಜೆ, ದ್ವಾದಶಿಯನ್ನು ಸರ್ವಥ ಬಿಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಬ್ರಹ್ಮಚಾರಿ ಗೃಹಸ್ಥೋವ ವಾನಪ್ರಸ್ಥೋ ಯತಿಸ್ತಥ ಬ್ರಾಹ್ಮಣಃ ಕ್ಷತ್ರಿಯೋ ವೈಶ್ಯಃ ಶೂದ್ರೋ ಭರ್ತೃಮತಿ ತಥಾ
ಅಭರ್ತೃಕ ತಥಾನ್ಯೇವ ಸೂತ ವೈದೇಹಿಕಾದಯಃ ಏಕಾದಶ್ಯಾಂ ನ ಭುಂಜೀತ ಪಕ್ಷಯೋರುಭಯೋರಪಿ. ಈ ಶ್ಲೋಕದಲ್ಲಿ ಏನ್ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏಕಾದಶಿಯನ್ನು ಉಪವಾಸ ಮಾಡಲಿಕ್ಕೆ, ಆಚರಣೆ ಮಾಡಲಿಕ್ಕೆ ಇಂಥವರೇ ಆಗಬೇಕು, ಬ್ರಾಹ್ಮಣರೇ ಆಗಬೇಕು, ಕ್ಷತ್ರಿಯರೇ ಆಗಬೇಕು, ಅವರಾಗಲ್ಲ ಇವರಾಗಲ್ಲ ಅಂತ ಇಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಾಗಲಿ ಅಥವಾ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳಾಗಲಿ ಅಥವಾ ಯಾರೇ ಆಗಲಿ ಎಲ್ಲರೂ ಕೂಡ ಅವಶ್ಯವಾಗಿ ಏಕಾದಶಿ ಎಂದು ಉಪವಾಸವನ್ನು ಮಾಡಲೇಬೇಕು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇದಾಗಿ ಬ್ರಹ್ಮಚಾರಿ ಅಂತ ಹೇಳಿದ್ರೆ ಉಪನಯನಾಗಿ ಗುರುಕುಲದಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ವಟು, ಆ ವ್ಯಕ್ತಿಯು ಕೂಡ ಅವಶ್ಯವಾಗಿ ಏಕಾದಶಿಯನ್ನು ಮಾಡಲೇಬೇಕು. ಅದೇ ರೀತಿಯಾಗಿ ಗೃಹಸ್ಥ, ಮದುವೆಯಾಗಿ ಸಂಸಾರವನ್ನು ಮಾಡ್ತಾ ಇರುವಂತಹ ವ್ಯಕ್ತಿ, ಅವರೂ ಮಾಡಬೇಕು. ಹಾಗೆ ವಾನಪ್ರಸ್ಥ, ವಾನಪ್ರಸ್ಥ ಧರ್ಮ ಪ್ರಸ್ತುತ ಆ ಧರ್ಮ ಕಲಿಯುಗದಲ್ಲಿ ಇಲ್ಲ. ಇನ್ನೇ ವಾನಪ್ರಸ್ಥ ಅಂತ ಒಂದು 60 ವರ್ಷ ಆದ ಮೇಲೆ ತಮ್ಮ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಮಗನಿಗೆ ವಹಿಸಿ ತಾವು ಗಂಡ ಹೆಂಡತಿ ಇಬ್ಬರು ಕೂಡ ಕಾಡಿನಲ್ಲಿ ಹೋಗಿ ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾ ಇದ್ರು. ಅವರು ಕೂಡ ಮಾಡಲೇಬೇಕು. ಅದೇ ರೀತಿಯಾಗಿ ಯತಿಸ್ಥತ, ಸನ್ಯಾಸಿಯಾದಂಥವರು ಕೂಡ ಉಪವಾಸ ಮಾಡಲೇಬೇಕು. ಹಾಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣರೂ ಮಾಡಬೇಕು, ಕ್ಷತ್ರಿಯರೂ ಮಾಡಬೇಕು, ವೈಶ್ಯರೂ ಮಾಡಬೇಕು, ಶೂದ್ರರು ಮಾಡಬೇಕು. ಅವಶ್ಯವಾಗಿ ಪ್ರತಿಯೊಬ್ಬರೂ ಕೂಡ ಆ ಉಪವಾಸವನ್ನು ಮಾಡಲೇಬೇಕು. ಇವತ್ತು ಪ್ರತಿಯೊಬ್ಬರು ಮಾಡ್ತಾ ಇಲ್ಲ, ಆದರೆ ವಿಧಾನ ಇರೋದು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು ಅಂತ. ಹಾಗೆ ಭರ್ತೃಮತಿ ತಥಾ ಅಭರ್ತೃಕ, ಗಂಡ ಇರುವಂತಹ ಮುತ್ತೈದೆಯಾದಂತಹ ಹೆಣ್ಣು ಮಾಡಬೇಕು. ಭರ್ತೃಮತಿ, ಭರ್ತೃ ಅಂತ ಹೇಳಿದ್ರೆ ಗಂಡ, ಭರ್ತೃಮತಿ ಅಂತ ಹೇಳಿದ್ರೆ ಗಂಡ ಇರುವಂತಹ ಹೆಣ್ಣು, ಆ ಹೆಣ್ಣು ಮಾಡಬೇಕು. ಅದೇ ರೀತಿಯಾಗಿ ಅಭರ್ತೃಕ, ಭರ್ತೃ ಇಲ್ಲದೆ ಇರುವಂತಹ, ಗಂಡ ಸತ್ತಿರುವಂತಹ ಹೆಣ್ಣು ಕೂಡ ಅವಶ್ಯವಾಗಿ ಮಾಡಲೇಬೇಕು. ಅದೇ ರೀತಿಯಾಗಿ ತಥಾನ್ಯವ, ಹೀಗೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅಂತ ತಿಳಿಸಿ ಮುಂದೆ ಹೇಳ್ತಾ ಇದ್ದಾರೆ. ಸೂತ ವೈದೇಹಿಕಾಹ ಅಂತ. ಸೂತ ವೈದೇಹಿಕ ಶಬ್ದಕ್ಕರ್ಥ ಸೂತರು ಅಂತ ಹೇಳಿದ್ರೆ ಈ ಸಾಂಕರ್ಯದಿಂದ ಹುಟ್ಟಿದಂಥವರು ಅಂತ, ಜಾತಿ ಸಾಂಕರ್ಯದಿಂದ. ಸೂತರು ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ತ್ರೀ ಮತ್ತು ಕ್ಷತ್ರಿಯ ಪುರುಷ, ಹೆಣ್ಣು ಬ್ರಾಹ್ಮಣರು, ಗಂಡು ಕ್ಷತ್ರಿಯ, ಅಂತಹ ಮದುವೆಯಿಂದ ಹುಟ್ಟಿದಂತಹ ಮಕ್ಕಳಿಗೆ ಸೂತರು ಅಂತ ಹೆಸರು. ಅವರೂ ಮಾಡಬೇಕು. ಅದೇ ರೀತಿಯಾಗಿ ವೈದೇಹಿಕರು ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ತ್ರೀ ಮತ್ತು ವೈಶ್ಯ ಪುರುಷ, ಇವರಿಂದ ಹುಟ್ಟಿದಂತಹ ಮಕ್ಕಳು ಅವರು ವೈದೇಹಿಕರು ಅಂತ ಕರೆಸ್ಕೊಳ್ತಾರೆ, ಅವರು ಅವಶ್ಯವಾಗಿ ಮಾಡಬೇಕು. ಅದೇ ರೀತಿಯಾಗಿ ಸೂತರು ಅಂತ ಹೇಳಿದ್ರೆ ಬ್ರಾಹ್ಮಣ ಸ್ತ್ರೀ ಮತ್ತು ಶೂದ್ರ ಪುರುಷ, ಇವರಿಂದ ಹುಟ್ಟಿದಂತಹ ಮಕ್ಕಳು ಕೂಡ ಅವಶ್ಯವಾಗಿ ಮಾಡಲೇಬೇಕು ಅಂತ. ಅಂದ್ರೆ ಸಾಮಾನ್ಯವಾಗಿ ಇದಕ್ಕೆ ಜಾತಿ ಸಂಕರರು ಅಂತ ಕರೀತಾರೆ. ಅಂದ್ರೆ ಬೇರೆ ಬೇರೆ ವರ್ಣದವರು ಮದುವೆಯಾಗಿ ಅದರಿಂದ ಹುಟ್ಟಿದಂತಹ ಸಂತಾನಕ್ಕೆ ಸಾಂಕರ್ಯ ಸಂತಾನ ಅಂತ. ಸಾಮಾನ್ಯವಾಗಿ ಅವರನ್ನ ಲೋಕದಲ್ಲಿ ಯಾವ ಕೆಲಸಕ್ಕೂ ಕೂಡ ಬಳಸ್ಕೊಳ್ತಾ ಇರ್ಲಿಲ್ಲ. ಯಾವುದಕ್ಕೂ ಬಳಸ್ಕೊಳ್ತಾ ಇಲ್ಲದೆ ಇದ್ದರೂ ಕೂಡ ಅವರೂ ಕೂಡ ತಮ್ಮ ಉದ್ಧಾರಕ್ಕೋಸ್ಕರ, ತಮ್ಮ ಆತ್ಮೋದ್ಧಾರಕ್ಕೋಸ್ಕರ ಅವರು ಏನ್ ಮಾಡಬೇಕು, ಏಕಾದಶಿ ಎಂದು ಉಪವಾಸವನ್ನು ಮಾಡಲೇಬೇಕು. ಅದು ಹೇಗೆ? ಪಕ್ಷಯೋರುಭಯೋರಪಿ ಅಂತ, ಎರಡೂ ಪಕ್ಷ, ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ, ಎರಡೂ ಪಕ್ಷದ ಏಕಾದಶಿ ಎಂದು ಪ್ರತಿಯೊಬ್ಬರೂ ಕೂಡ ಉಪವಾಸವನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಬ್ರಹ್ಮಚಾರಿಯಾದಂಥವರು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಗಂಡ ಇರುವಂತಹ ಹೆಂಗಸಾಗಲಿ, ಗಂಡ ಇಲ್ಲದೆ ಇರುವಂತಹ ಹೆಂಗಸಾಗಲಿ, ಅಥವಾ ಹೆಂಡತಿ ಇರುವಂತಹ ಗಂಡ ಆಗಲಿ, ಹೆಂಡತಿ ಇಲ್ಲದೆ ಇರುವಂತಹ ಗಂಡಸಾಗಲಿ, ಅದೇ ರೀತಿಯಾಗಿ ಸೂತರು, ವೈದೇಹಿಕರು, ಅದೇ ರೀತಿಯಾಗಿ ಚಂಡಾಲರು, ಹೀಗೆ ಪ್ರತಿಯೊಬ್ಬರೂ ಕೂಡ ಅವಶ್ಯವಾಗಿ ಎರಡೂ ಪಕ್ಷದ ಏಕಾದಶಿ ಎಂದು ಉಪವಾಸವನ್ನು ಮಾಡಲೇಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ನಿನ್ನೆ ಕೇಳಿದ್ವಿ ಆ ಒಂದು ಮೋಹಿನಿಯ ಕತೆ.
ರುಕ್ಮಾಂಗದ ರಾಜನ ಹೆಂಡತಿ. ಆ ರುಕ್ಮಾಂಗದ ರಾಜನ ನಿಯಮ, ಪ್ರತಿಯೊಬ್ಬರು ಉಪವಾಸ ಮಾಡಬೇಕು ಅಂತ ನಿಯಮ ಮಾಡಿದ್ದ. ಹಾಗಾಗಿ ಅವನ ರಾಜ್ಯದಲ್ಲಿ ಕೇವಲ ಬ್ರಾಹ್ಮಣರು ಮಾಡ್ತಾ ಇದ್ರು, ಉಳಿದವರು ಮಾಡ್ತಾ ಇರ್ಲಿಲ್ಲ ಅಂತಲ್ಲ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಇಲ್ಲಿ ಹಿಂದೆ ಹೇಳಿದಂತೆ ಸೂತ ವೈದೇಹಿಕರು, ಪ್ರತಿಯೊಬ್ಬರು ಕೂಡ ಉಪವಾಸ ಮಾಡ್ತಾ ಇದ್ರು. ಹಾಗಾಗಿ ನರಕ ಲೋಕದಲ್ಲಿ ಯಾವ ಜನರು ಕೂಡ ಹೋಗ್ತಾ ಇರ್ಲಿಲ್ಲ ಅಂತೆ. ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಉದ್ಧಾರದ ಹಾದಿಯನ್ನು ಹಿಡಿದಿದ್ದಾರೆ. ಆ ಏಕಾದಶಿಯಿಂದ ಉಪವಾಸವನ್ನು ಮಾಡುವ ಮೂಲಕ ವಿಶೇಷವಾಗಿ ಪರಮಾತ್ಮನ ನಾಮಸ್ಮರಣೆ ತಮ್ಮ ತಮ್ಮ ಯೋಗ್ಯತೆಗೆ ಅನುಗುಣವಾಗಿ ಮಾಡ್ತಾ ಮಾಡ್ತಾ ಆ ನರಕದಲ್ಲಿ ಯಾರೂ ಕೂಡ ಹೋಗ್ತಾನೆ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಏಕಾದಶಿ ನಿಯಮ ಅದು ಇಂತಹ ವ್ಯಕ್ತಿಗಳಿಗೆ ಮಾತ್ರ ಅಂತ ಇಲ್ಲ, ಮನುಷ್ಯರಾಗಿ ಹುಟ್ಟಿದಂತಹ ಜ್ಞಾನ ಇರುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಉದ್ಧಾರಕ್ಕೋಸ್ಕರ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಎಂಬುದಾಗಿ ಮಹಾರುದ್ರ ದೇವರು ಪದ್ಮಪುರಾಣದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಏಕಾದಶ್ಯಾಂತು ಯೋ ಭುಂಕ್ತೆ ಮೋಹೇನ ಆವೃತ ಚೇತನಃ ಅಥವಾ ಆವೃತ ಚೇತಸ ಶುಕ್ಲಾಯಾಂ ಅಥ ಕೃಷ್ಣಾಯಾಂ ನಿರಯಂ ಯಾತಿ ಸಧ್ರುವಂ. ಇಲ್ಲಿ ತಿಳಿಸ್ತಾ ಇದ್ದಾರೆ, ಏಕಾದಶ್ಯಾಂತು ಯೋ ಭುಂಕ್ತೆ ಮೋಹೇನ ಆವೃತ ಚೇತಸಃ ಅಂತ. ಮೋಹ ಅಂತ ಹೇಳಿದ್ರೆ ಹಿಂದೆ ನಾವು ಕೇಳಿದಂತೆ ಆ ವೇದವ್ಯಾಸ ದೇವರು ಏನು ಆ ಒಂದು ಮೋಹಿನಿಯ ಪ್ರಾರ್ಥನೆಯಂತೆ ಅನೇಕ ರೀತಿಯಾದಂತಹ ಮೋಹಕವಾದಂತಹ ತಾಮಸ ಜನರಿಗೆ ಅವರವರ ಯೋಗ್ಯತೆಗೆ ಅನುಗುಣವಾದಂತಹ ಪಾಪ ಸಂಚಯ ಆಗಬೇಕು, ಅದರಿಂದ ಮುಂದೆ ಅವರಿಗೆ ಕೆಟ್ಟ ಲೋಕ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ಮೋಹಕವಾದಂತಹ ಅನೇಕ ವಾಕ್ಯಗಳನ್ನು ಸೇರಿಸಿದ್ದಾರೆ. ಅದರಿಂದಾಗಿ ಹೇಳ್ತಾ ಇದ್ದಾರೆ, ಮೋಹೇನ ಆವೃತ ಚೇತನ ಅಂದ್ರೆ ನಾವು ಒಂದು ವೇಳೆ ಬುದ್ಧಿ ಸರಿ ಇಲ್ಲದೇನೆ ಆ ಮೋಹಕ ವಾಕ್ಯಗಳನ್ನೇ ನಮಗೂ ಹೇಳಿದ್ದಾರೆ ಅಂತ ತಿಳಿದುಕೊಂಡು ಒಂದು ವೇಳೆ ಶುಕ್ಲಾಯಾಮ್ ಅಥ ಕೃಷ್ಣಾಯಾಮ್, ಶುಕ್ಲ ಪಕ್ಷದ ಏಕಾದಶಿಯಿಂದಾಗಲಿ ಅಥವಾ ಕೃಷ್ಣ ಪಕ್ಷದ ಏಕಾದಶಿ ಎಂದಾಗಲಿ ಒಂದು ವೇಳೆ ಆಹಾರವನ್ನು ಸ್ವೀಕಾರ ಮಾಡಿದ್ದೇ ಆದರೆ ಅದರಿಂದ ಏನಾಗುತ್ತೆ, ನಿರಯಂ ಯಾತಿ ಸಧ್ರುವಂ ಅಂತ ಆ ವ್ಯಕ್ತಿ ನರಕವನ್ನು ಹೊಂದಬೇಕಾಗುತ್ತೆ. ಸರ್ವಥ ನಾವು ಊಟವನ್ನು ಮಾಡಬಾರದು, ಆಹಾರವನ್ನು ಸ್ವೀಕಾರ
ಹಾ, ಏಕಾದಶ್ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಕಟ್ ಆಯಿತು. ಹಿಂದೆ ಹೇಳಿದಂತೆ ಏಕಾದಶ್ಯಾಂ ತು ಯೋ ಭುಂಕ್ತೆ ಮೋಹೇನ ಆವೃತ ಚೇತನಃ ಶುಕ್ಲಾಯಾಮ್ ಅಥ ಕೃಷ್ಣಾಯಾಮ್ ನಿರಯಂ ಯಾತಿ ಸಧ್ರುವಂ ಅಂತ ಶುಕ್ಲ ಪಕ್ಷದ ಏಕಾದಶಿಯಾಗಲಿ ಅಥವಾ ಕೃಷ್ಣ ಪಕ್ಷದ ಏಕಾದಶಿಯಾಗಲಿ ಅಂತಹ ಸಂದರ್ಭದಲ್ಲಿ ಸರ್ವಥಾ ಭೋಜನವನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇದಕ್ಕೆ ಒಂದು ವ್ಯಾಖ್ಯಾನಕಾರರೊಂದು ಅಂಶವನ್ನು ಹೇಳ್ತಾರೆ. ಯುಧಿಷ್ಠಿರನಿಗೆ ಒಬ್ಬ ಋಷಿಗಳು ಉಪದೇಶ ಮಾಡುವಂತಹ ಮಾತು, ಸಂಕ್ರಾಂತ್ಯಾದ್ಯುಪವಾಸೇನ ಪಾರಣೇನ ಯುಧಿಷ್ಠಿರ ಏಕಾದಶ್ಯಾಂತ ಕೃಷ್ಣಾಯಾಂ ಜ್ಯೇಷ್ಠಪುತ್ರೋ ವಿನಶ್ಯತಿ ಏಕಾದಶ್ಯಾಂ ನಭುಂಜೀತ ಪಕ್ಷಯೋರುಭಯೋರಪಿ ವನಸ್ಥ ಯತಿ ಧರ್ಮೋಯಂ ಶುಕ್ಲಮೇವಾನ್ವಿಯಾದ್ಗೃಹಿ ಅಂತ ಅಲ್ಲಿ ಯುಧಿಷ್ಠಿರನಿಗೆ ಉಪದೇಶವನ್ನು ಮಾಡಬೇಕಾದ್ರೆ ಒಬ್ಬರು ಹೇಳುವಂತಹ ಮಾತು, ಯತಿಗಳು ಮತ್ತು ವಾನಪ್ರಸ್ಥರು ಅಂದರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತ 4 ಆಶ್ರಮಗಳು. ಅದರಲ್ಲಿ ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಇಬ್ಬರು ಮಾತ್ರ ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಎರಡನ್ನೂ ಮಾಡಬೇಕು. ಏಕಾದಶಿ ಅಂತ ಕೃಷ್ಣಾಯಂ ಜ್ಯೇಷ್ಠಪುತ್ರೋ ವಿನಶ್ಯತಿ ಅಂತ. ಹಾಗಾಗಿ ಗೃಹಸ್ಥರು ಏನ್ ಮಾಡಬೇಕು, ಗೃಹಸ್ಥರು ಒಂದು ವೇಳೆ ಕೃಷ್ಣ ಪಕ್ಷದ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅವರ ಜ್ಯೇಷ್ಠ ಪುತ್ರ ಅಂದ್ರೆ ಹಿರಿಯ ಮಗನ ನಾಶ ಆಗತ್ತೆ ಅಂತ ಯುಧಿಷ್ಠರನಿಗೆ ಯಾವುದೋ ಒಬ್ಬ ಋಷಿಗಳು ಹೇಳುವಂತಹ ಮಾತು. ಅದರಿಂದಾಗಿ ಅನೇಕರಿಗೆ ಸಂದೇಹ ಬರುತ್ತೆ, ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಎರಡನ್ನೂ ಕೂಡ ಯಾರು ಮಾಡಬೇಕು, ವಾನಪ್ರಸ್ಥರು ಮತ್ತು ಸನ್ಯಾಸಿಗಳು ಮಾತ್ರ ಮಾಡಬೇಕು, ಗೃಹಸ್ಥರು ಮಾಡಬಾರದು ಅನ್ನುವಂತಹ ಸಂದೇಹ ಬರುತ್ತೆ. ಅದಕ್ಕೆ ಮಧ್ವಾಚಾರ್ಯರು ಸ್ಪಷ್ಟವಾದಂತಹ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಶುಕ್ಲಾಯಾಂ ಅಥ ಕೃಷ್ಣಾಯಾಂ ನಿರಯಂ ಯಾತಿ ಸಧ್ರುವಂ ಅಂತ ಹಿಂದೆ ಹೇಳಿದಂತೆ ಆ ರೀತಿಯಾದಂತಹ ವಾಕ್ಯಗಳು ಏನಿದ್ದಾವೆ ಅವೆಲ್ಲವೂ ಕೂಡ ಮೋಹಕವಾದಂತಹ ವಾಕ್ಯಗಳು. ತಾಮಸ ಜನರಿಗೆ, ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯತೆ ಇರುವಂತಹ ಜನರಿಗೆ ಆ ಅಂಧಂತಮಸ್ಸು ಸಿಗಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಮೋಹಕವಾದಂತಹ ವಾಕ್ಯಗಳನ್ನು ಕೇಳಿ ಸರಿಯಾದ ರೀತಿಯಲ್ಲಿ ಉಪವಾಸವನ್ನು ಮಾಡದೇನೆ ಅವರು ತಮ್ಮ ತಮ್ಮ ಲೋಕಗಳನ್ನು ಹೋಗಬೇಕು. ಹಾಗಾಗಿ ಅವರಿಗೆ ಮೋಹವನ್ನು ಉಂಟು ಮಾಡಲಿಕ್ಕೋಸ್ಕರ ವೇದವ್ಯಾಸ ದೇವರು ಈ ರೀತಿಯಾದಂತಹ ವಾಕ್ಯವನ್ನು ರಚನೆ ಮಾಡಿದ್ದಾರೆ. ಹಾಗಾಗಿ ವಿಶೇಷವಾಗಿ ಮಧ್ವಾಚಾರ್ಯರೇ ನೇರವಾಗಿ ಹೇಳ್ಬೋದಾಗಿತ್ತು. ಇಲ್ಲಿ ವಾಸ್ತವಿಕವಾಗಿ ಶ್ರೀ ಕೃಷ್ಣಾಮೃತ ಮಹಾರ್ಣವ ನಾವು ಮೊದಲೇ ಹೇಳಿದಂತೆ ಕೇವಲ ಮಧ್ವಾಚಾರ್ಯ ವಾಕ್ಯಗಳಿರೋದು ಕೆಲವೊಂದು 7-8 ಶ್ಲೋಕಗಳು ಮಾತ್ರ. ಉಳಿದ ಎಲ್ಲ ಶ್ಲೋಕಗಳು ಸುಮಾರು 230 ಶ್ಲೋಕಗಳು ಕೂಡ ವೇದವ್ಯಾಸ ದೇವರ ಮತ್ತು ಅನೇಕ ಋಷಿಗಳ ಪುರಾಣಗಳ ಮಾತನ್ನ ನಮಗಿಲ್ಲಿ ತೆಗೆದುಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ನ್ಯಾಯಸುಧಾದಲ್ಲಿ ಜಯತೀರ್ಥರು ಪ್ರಾರಂಭದಲ್ಲಿ ಹೇಳ್ತಾರೆ, ಶುದ್ಧಂ ಪ್ರಮಾಣಂ ಸಮೇ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾರಾದರೂ ಒಂದು ಮಾತನ್ನು ಹೇಳಿದರೆ, ಅಂಶವನ್ನು ಹೇಳಿದರೆ, ಏನು ವಿಚಾರವನ್ನು ಹೇಳಿದರೆ ಅದಕ್ಕೆ ನಾವೇನು ಪ್ರಮಾಣ ಅಂತ ಕೇಳ್ತೇವೆ. ಹೇಳ್ತಾ ಇರೋ ವಿಚಾರಕ್ಕೆ ಪ್ರಮಾಣ ಏನು, ಅದು ಎಲ್ಲಿ ಬಂದಿದೆ, ಅದಕ್ಕೆ ಯಾರು ಹೇಳಿದ್ದಾರೆ ಈ ರೀತಿ ಅಂತ. ಆದರೆ ಇದನ್ನು ಬೇರೆಯವರು ಹೇಳಿದ್ರೆ ಆ ರೀತಿ ಕೇಳಬಹುದಂತೆ. ಆದ್ರೆ ಮಧ್ವಾಚಾರ್ಯರು ಹೇಳಿದ್ರೆ ಆ ರೀತಿಯಾಗಿ ಕೇಳುವಂತಹ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜಯತೀರ್ಥರು ಹೇಳುವಂತೆ ಶುದ್ಧಂ ಪ್ರಮಾಣಂ ಸವೇ, ಮಧ್ವಾಚಾರ್ಯರೇನೆ ಅವ್ರು ಏನ್ ಹೇಳ್ತಾರೋ ಅದೇ ನಮ್ಗೆ ಅತ್ಯಂತ ಪರಮ ಪ್ರಮಾಣವಾದದ್ದು ಅಂತ. ಯಾಕೆಂದ್ರೆ ಸಾಕ್ಷಾತ್ ವಾಯುದೇವರ 3ನೇ ಅವತಾರ ಸರ್ವಜ್ಞರು, ಅವರು ಹೇಳಿದಂತಹ ಮಾತುಗಳು ನಮಗೆ ಪ್ರತಿಯೊಬ್ಬರಿಗೂ ಅದು ಶುದ್ಧವಾದಂತಹ ಪ್ರಮಾಣವೇ. ಅದರಲ್ಲೂ ವಿಶೇಷವಾಗಿ ನಮಗೆ ಅವರನ್ನು ಅನುಸರಿಸುವಂತಹ ಮಾಧ್ವರಿಗೆ ಅತ್ಯಂತ ಪರಮ ಶುದ್ಧವಾದಂತಹ ಪ್ರಮಾಣ. ಹಾಗಾಗಿ ಮಧ್ವಾಚಾರ್ಯರೇ ನೇರವಾಗಿ ಹೇಳ್ಬೋದಾಗಿತ್ತು, ಏಕಾದಶಿ, ಶುಕ್ಲ ಪಕ್ಷ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ 2 ದಿವಸ ನೀವು ಊಟ ಮಾಡಬೇಡಿ, ಉಪವಾಸನೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ಆದರೂ ಕೂಡ ಮಧ್ವಾಚಾರ್ಯರು ಆ ರೀತಿಯಾಗಿ ಮಾಡದೇನೆ ಅನೇಕ ಪುರಾಣಗಳ ವಚನವನ್ನು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಕಲಿಕಾಲದ ಪ್ರಭಾವದಿಂದಾಗಿ ಪ್ರತಿಯೊಬ್ಬರಿಗೂ ಆ ರೀತಿಯಾದಂತಹ ಬುದ್ಧಿ ಇರೋದಿಲ್ಲ. ಅಂದ್ರೆ ಜಯತೀರ್ಥರು ಹೇಳಿದಂತೆ ಮಧ್ವಾಚಾರ್ಯರು ಏನ್ ಹೇಳ್ತಾರೋ ಅದನ್ನು ನಂಬುವಂತಹ ಬುದ್ಧಿ ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಮಧ್ವಾಚಾರ್ಯ ಹೇಳಿದ್ದಾರೆ ಅದಕ್ಕೆ ಮತ್ತೆ ಪ್ರಮಾಣ ಅಂತ ಹುಡುಕ್ತಾ ಹೋಗ್ತಾರೆ. ಹಾಗಾಗಿ ಮಧ್ವಾಚಾರ್ಯರು ಆ ರೀತಿಯಾಗಿ ಸಾತ್ವಿಕ ಜನರು ಶುದ್ಧವಾದಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿ ಪುಣ್ಯ ಪಡಿಬೇಕು ಎನ್ನುವಂತಹ ಉದ್ದೇಶದಿಂದಾಗಿ ತಾವು ನೇರವಾಗಿ ತಮ್ಮ ಮಾತುಗಳಿಂದಲೇನೆ ಡೈರೆಕ್ಟ್ ಆಗಿ ಹೇಳದೆ ಅಂತೆ
ಇದು ಕೇವಲ ನಾನು ಮಾತ್ರ, ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ವೇದವ್ಯಾಸ ದೇವರ ಅಭಿಪ್ರಾಯವೂ ಕೂಡ ಇದೇ ಆಗಿದೆ ಅಂತ ತಿಳಿಸ್ಲಿಕ್ಕೋಸ್ಕರ ಅನೇಕ ಪುರಾಣಗಳ ವಾಕ್ಯಗಳನ್ನು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು ಶುಕ್ಲ ಪಕ್ಷದ ಏಕಾದಶಿ ಆಗಲಿ, ಕೃಷ್ಣ ಪಕ್ಷದ ಏಕಾದಶಿ ಆಗಲಿ, ಎರಡೂ ಪಕ್ಷಗಳ ಏಕಾದಶಿ ಎಂದು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು. ಯಾರು ಮಾಡುವುದಿಲ್ಲವೋ ಅವನು ಮೋಹೇನ ಆವೃತ ಚೇತನಃ ಅಂತ ಹಿಂದೆ ತಿಳಿಸಿದಂತೆ ಆ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಮೋಹಕವಾದಂತಹ ವಾಕ್ಯಗಳಿಂದಾಗಿ ಏಕಾದಶಿ ಎಂದು ಉಪವಾಸವನ್ನು ಮಾಡದೇ ಹೋದರೆ ಅದರಿಂದಾಗಿ ನಿರಯಂ ಯಾತಿ ಸಧ್ರುವಂ ಅಂತ ಆ ವ್ಯಕ್ತಿ ನರಕವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ವಿವೇಚಯತಿ ಯೋ ಮೋಹಾತ್ ಶುಕ್ಲ ಕೃಷ್ಣೇತಿ ಪಾಪಕೃತ್ ಏಕಾದಶೀಂ ಸವೈಯಾತಿ ನಿರಯಂ ನಾತ್ರ ಸಂಶಯ. ಈ ಶ್ಲೋಕದಲ್ಲಿಯೂ ಕೂಡ ಅದೇ ಅಂಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಇದು ಶುಕ್ಲ ಪಕ್ಷ ಏಕಾದಶಿ, ಇದನ್ನ ಮಾತ್ರ ಮಾಡಬೇಕು, ಇದು ಕೃಷ್ಣ ಪಕ್ಷದ ಏಕಾದಶಿ ಅಷ್ಟು ಶ್ರೇಷ್ಠ ಅಲ್ಲ, ಇದನ್ನು ಮಾಡಬಾರದು. ಇನ್ನು ಕೆಲವೊಬ್ಬರಿಗೆ ಭಾವನೆ ಇರುತ್ತೆ, ಕೆಲವೊಬ್ಬರು ಪ್ರಥಮ ಏಕಾದಶಿಯನ್ನು ಉಪವಾಸ ಮಾಡಿದರೆ ಅನೇಕ ಉಪವಾಸಗಳನ್ನು ಮಾಡಿದ ಪುಣ್ಯ ಬರುತ್ತೆ ಅಂತ ಅವತ್ತು ಮಾತ್ರ ಉಪವಾಸ ಮಾಡಿಬಿಡ್ತಾರೆ. ಇನ್ನು ಕೆಲವರು ವೈಕುಂಠ ಏಕಾದಶಿ ಅಂತ, ಇನ್ನು ಕೆಲವರು ಈ ಅಧಿಕ ಮಾಸದಲ್ಲಿ ಬರುವಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ಅನೇಕ ಏಕಾದಶಿಗಳು, ಸಾವಿರಾರು ಏಕಾದಶಿಗಳನ್ನು ಮಾಡಿದ ಪುಣ್ಯ ಬರುತ್ತೆ ಅಂತ ಅವಾಗ ಕೆಲವರು ಆ ರೀತಿಯಾಗಿ ಅಧಿಕ ಮಾಸದ ಏಕಾದಶಿಯಿಂದ ಉಪವಾಸವನ್ನು ಮಾಡೋದು, ಈ ರೀತಿಯಾದಂತಹ ಕಾರ್ಯಗಳನ್ನು ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಇಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಶುಕ್ಲ ಪಕ್ಷದ ಏಕಾದಶಿ ಆಗಲಿ, ಕೃಷ್ಣ ಪಕ್ಷದ ಏಕಾದಶಿ ಆಗಲಿ, ಎರಡೂ ಏಕಾದಶಿ ಎಂದು ಕೂಡ ನಾವು ಅವಶ್ಯವಾಗಿ ಉಪವಾಸವನ್ನು ಮಾಡಲೇಬೇಕು. ಶುಕ್ಲ ಪಕ್ಷ ಶ್ರೇಷ್ಠ, ಕೃಷ್ಣ ಪಕ್ಷ ಕನಿಷ್ಠ ಎಂಬುದಾಗಿ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಭಾವನೆಗಳನ್ನು ಕೂಡ ಇಟ್ಟುಕೊಳ್ಳದಂತೆ ಪ್ರತಿಯೊಂದು ಏಕಾದಶಿ ಎಂದು ಕೂಡ ನಾವು ಉಪವಾಸವನ್ನು ಅವಶ್ಯವಾಗಿ ಮಾಡಲೇಬೇಕು ಅಂತ ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.